ನಿರಂತರ ಸಮೃದ್ಧಿ. ಆದಿಕಾಂಡ 26:12-14. ನಂತರ ಈಸಾಕನು ಆ ದೇಶದಲ್ಲಿ ಬೀಜ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಕೊಯ್ಲು ಮಾಡಿದನು. ಮತ್ತು ಕರ್ತನು ಅವನನ್ನು ಆಶೀರ್ವದಿಸಿದನು. ಅವನು ಸಮೃದ್ಧಿಯಾದನು, ಬಹಳ ಸಮೃದ್ಧಿಯಾಗುವವರೆಗೂ ಸಮೃದ್ಧಿಯಾದನು, ಸಮೃದ್ಧಿಯಾಗುತ್ತಲೇ ಇದ್ದನು. ಅವನಿಗೆ ಹಿಂಡುಗಳು, ದನಗಳು, ಅನೇಕ ಸೇವಕರುಗಳು ಇದ್ದರು. ಫಿಲಿಷ್ಟಿಯರು ಅವನ ಮೇಲೆ ಅಸೂಯೆ ಪಟ್ಟರು. ಅವನ ಸಮೃದ್ಧಿ ಎಷ್ಟಿರುತ್ತೆ ಅಂದ್ರೆ ಎಲ್ಲರೂ ಅಸೂಯೆ ಪಟ್ಟು ಅಲ್ಲೇ ಕುಗ್ಗಿ ಹೋಗ್ತಾರೆ. ಸಮೃದ್ಧಿ ಎಷ್ಟಿರುತ್ತೆ ಅಂದ್ರೆ ಅಸೂಯೆ ಪಟ್ಟು ಹಂಗೆ ಅವಮಾನ ಆಗಿ ಓಡೋಗ್ತಾರೆ. ನಾನು ದೇವರ ಮಗನು, ಆತನ ವಾಕ್ಯದಿಂದ ಹುಟ್ಟಿದ್ದೇನೆ, ನಾನು ದೈವಿಕ ಸಮೃದ್ಧಿ ನಡೀತಿದ್ದೇನೆ, ನಡೀತಲೇ ಇರ್ತೀನಿ. ನನ್ನ ಸಮೃದ್ಧಿಗೆ ಮಿತಿ ಇಲ್ಲ. ನನಗೆ ನನ್ನ ಸಂತತಿ 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 ಸಂತತಿಗಳೇ. ನಾನು ದೇವರ ಪೂರೈಕೆ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಹಣವು ನನಗೆ ಸುಲಭವಾಗಿ ಮತ್ತು ಹೇರಳವಾಗಿ ಬರುತ್ತದೆ. ನಾನು ಹಣಕ್ಕಾಗಿ ಕಷ್ಟಪಡೋದಿಲ್ಲ. ಹಣ ನನ್ನ ಹುಡುಕಿ ಬರುತ್ತೆ. ನಾನು ದೇವರಿಗೆ ಕೊಡುವವನು, ದಶಮ ಭಾಗ ಕೊಡುವವನು, ಉತ್ತಮ ಫಲ ಕೊಡುವವನು, ಶ್ರೇಷ್ಠ ಭಾಗ ಕೊಡುವವನು, ಮೀಸಲಾದ ಪದಾರ್ಥ ಕೊಡುವವನು. ದಾವಿದನಂತೆ ನನ್ನೆಲ್ಲ ದೇವರಿದೆ, ಆದ್ರೆ ನನಗೆ ಎಂದಿಗೂ ಕೊರತೆ ಇಲ್ಲ. ನಾನು ಕೊಡುವಾಗ ಅದು ಬಿತ್ತನೆ ಆಗಿದೆ, ನನಗೆ ಹಿಂತಿರುಗಿ ಬರಲಾಗುತ್ತೆ. ಅರ್ಥ ಇರುತ್ತೆ. ಸಂತತಿ ಸಂತತಿ ಉತ್ತಮ ಅಳತೆ ಒತ್ತಿ ಒಟ್ಟಿಗೆ ಅಲ್ಲಾಡಿಸಿ ತುಂಬಿ ಹರಿದು ನನ್ನ ಮಡಿಲಿಗೆ ಹಿಂತಿರುಗಿಸಲಾಗುತ್ತದೆ. ಕರ್ತನು ನನ್ನನ್ನು ಸಂಪತ್ತಿನ ವಿತರಕನಾಗಿ ಮತ್ತು ನನ್ನ ಜಗತ್ತಿಗೆ ಆಶೀರ್ವಾದಗಳ ಮಾರ್ಗವನ್ನಾಗಿ ಮಾಡಿದ್ದಾನೆ. ನನಗಾಗಿ ಮತ್ತು ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ನನ್ನ ಬಳಿ ಸಾಕಷ್ಟು ಹಣ ಇದೆ. ಅಂದ್ರೆ ಹಣ ಇಲ್ಲ ಅಂದ್ರೆ ಬರ್ತಾ ಇರುತ್ತೆ. ಹಣ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಸಮೃದ್ಧಿ ಇದೆ. ಯಾವಾಗ ಒಳತನ ನನ್ನಿಂದ ದೂರವಿದೆ. ನನ್ನ ಜೀವನದಲ್ಲಿ ಕೊರತೆಗೆ ಸ್ಥಾನ ಇಲ್ಲ. ದೇವರ ಕೃಪೆಯಿಂದ ಪ್ರತಿದಿನ ಸಮೃದ್ಧಿಯಾಗಿ ಬದುಕುತ್ತೇನೆ. ನನ್ನ ಕೈಗಳು ಆಶೀರ್ವಿಸಲ್ಪಟ್ಟಿವೆ. ಮುಟ್ಟುವ ಎಲ್ಲವೂ ಸಮೃದ್ಧಿಯಾಗುತ್ತದೆ. ಅವಕಾಶಗಳು, ಆಲೋಚನೆಗಳು ಮತ್ತು ಅನುಗ್ರಹವು ನನ್ನನ್ನು ಪ್ರತಿದಿನ ಹುಡುಕಿ ಬರುತ್ತದೆ. ಕಣ್ಬಿಡ್ರಿ ನನ್ನ ಕಡೆ ನೋಡ್ರಿ. ಹಣವು ನನಗೆ ಸೇವೆ ಮಾಡುತ್ತೆ. ನಾನು ಹಣ ಸೇವಿಸುವುದಿಲ್ಲ. ನನ್ನ ಹುಡುಕಿ ಬರುತ್ತೆ. ನನಗೆ ಗುಲಾಮಾಗಿ ಬಿದ್ದಿರುತ್ತೆ. ಪೂಜಿಸುತ್ತಿಲ್ಲ. ನನಗೆ ಮೊದಲು ದೇವರ ರಾಜ್ಯ ನೀತಿ ಇದೆ. ನಾನು ಸುವಾರ್ತೆಗಾಗಿ ಮತ್ತು ಒಳ್ಳೆಯದಕ್ಕಾಗಿ ನನ್ನ ಸಂಪನ್ಮೂಲವನ್ನ ಅಂದರೆ ಹಣವನ್ನ, ನನ್ನ ಆಸ್ತಿಯನ್ನ, ಶಕ್ತಿಯನ್ನು ಬಳಸುತ್ತೇನೆ. ಯಾವ ಉದ್ದೇಶ ಇಲ್ಲ. ಸುವಾರ್ತೆ ಸಾರದೆ ನನ್ನ ಗುರಿ. ಸಾರಲೇಬೇಕೆಂಬ ನಿರ್ಬಂಧ ಮಾಡಿಕೊಂಡಿದ್ದೀನಿ. ನಾನು ದೇವರ ಅಲೌಕಿಕ ಪೂರೈಕೆ ವ್ಯವಸ್ಥೆಗೆ ಸೇರಿದ್ದೇನೆ. ನನ್ನ ಖಾತೆಗಳು ತುಂಬಿ ತುಳುಕುತ್ತಿವೆ. ನನ್ನ ಉಗ್ರಾಣಗಳು ತುಂಬಿವೆ. ಚೆನ್ನಾಗಿ ಹೇಳ್ಬೇಕು. ಹಲ್ಲೆಲೂಯಾ. ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ ಮತ್ತು ದೈವಿಕ
ದೈವಿಕವಾಗಿ ಒದಗಿಸಲ್ಪಟ್ಟಿದ್ದೇನೆ, ಅಂದರೆ ಅನುಗ್ರಹಿಸಲ್ಪಟ್ಟಿದ್ದೇನೆ. ಗ್ರೇಸ್. ನನ್ನ ಆತ್ಮವು ಸಮೃದ್ಧಿಯಾಗುತ್ತಿದ್ದಂತೆ ಎಲ್ಲದರಲ್ಲೂ ಆರೋಗ್ಯದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸಮೃದ್ಧಿ ಆಗುತ್ತಲೇ ಇರ್ತೀನಿ. ಯಾವ ವ್ಯವಹಾರಗಳನ್ನು ರೆಕವರ್ ಮಾಡ್ತಾನೆ, ಯಾವ ಜಾಬ್ಗಳು ತಗೊಂಡಿಸಿದ್ದ ನಾನು, ದೇವರ ಚಿತ್ತ ಇರೋದನ್ನ ಸಾಧಿಸಿದ ನಾನು. ನನ್ನ ಮನೆಯಲ್ಲಿ ಬಂಜತನ ಇಲ್ಲ, ಯಾವ ಕ್ಷೇತ್ರದಲ್ಲೂ ಬಂಜತನ ಇಲ್ಲ. ಬುದ್ಧಿವಂತ, ಶ್ರೇಷ್ಠ, ದೈವಿಕ ನೋಟನಂದು ನಿರಂತರ ಸಂಪತ್ತನ್ನು ಉತ್ಪಾದಿಸುತ್ತಾ ಇದೆಲ್ಲ. ನಾನು ಅಳತೆ ಮೀರಿ ಆಶೀರ್ವದಿಸಲ್ಪಟ್ಟಿದ್ದೇನೆ. ಯೇಸುವಿನ ಹೆಸರಿನಲ್ಲಿ ನನ್ನ ಪೀಳಿಗೆ 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 ಸಂತತಿ ಸಂತತಿ ಎಲ್ಲ ಆಶೀರ್ವದಿಸಲ್ಪಟ್ಟಿದ್ದೇನೆ. ಆಮೆನ್. ನನ್ನ ನಂಬಿಕೆ ಸ್ವಸ್ಥತೆ ಮತ್ತು ಆರೋಗ್ಯ, ದೀರ್ಘ ಆಯುಷ್ಯದ ಘೋಷಣೆಗಳು. ನಾನು ಪೂರ್ಣ ಆಯುಷ್ಯ ಬಾಳ್ತೀನಿ. ಕಣ್ಬಿಡಿ ಕಣ್ಬಿಡಿ, ಕೈಗಳ ಮೇಲೆ ನನ್ನ ಕಡೆ ನೋಡ್ರಿ, ಕೈಗಳ ಮೇಲೆ ಎತ್ರಿ. ಹಲ್ಲೆಲೂಯಾ. ಆ ವಾಕ್ಯ ಓದಬೇಕು, ಓದಷ್ಟು ಟೈಮ್ ಇಲ್ಲ. ಹೇಳಿ, ಯಾಕೋಬ 5:13-16 ಪ್ರಕಾರ ನಾನು ಯಾವ ಕಾಯಿಲೆಗಳಿಲ್ಲ. ಸಭೆ ಹಿರಿಯರು ಬಂದು ಪ್ರಾರ್ಥನೆ ಮಾಡಿದಾಗ, ಸೇವಕರು ನನ್ನ ತಲೆ ಮೇಲೆ ಕೈ ಇಟ್ಟಾಗ ಬಿಡುಗಡೆ ಆಯಿತು. ನನ್ನ ನಂಬಿಕೆಯು ಜೀವಂತವಾಗಿದೆ, ಫಲಿತಾಂಶವನ್ನು ನೀಡುತ್ತದೆ. ನಾನು ವಾಕ್ಯಕ್ಕೆ ಶರಣಾಗುತ್ತಿದ್ದಂತೆ ಆರೋಗ್ಯ ಬಲಗೊಳ್ಳುತ್ತೆ. ಹೀಗಾಗಿ ನಾನು ಎಲ್ಲಾ ಸಮಯದಲ್ಲೂ ನನ್ನನ್ನು ಅಚ್ಚಲನಾಗಿ ಮಾಡುತ್ತದೆ. ನನ್ನ ಗಮನವು ನನ್ನ ನಿಜವಾದ ಜೀವನ ಮತ್ತು ಘೋಷಣೆಯ ಮೂಲದ ಇರುವುದರಿಂದ, ನನ್ನ ನಂಬಿಕೆಯ ಘೋಷಣೆ ಮೇಲೆ ಇರುವುದರಿಂದ ನಾನು ಯಾವುದೇ ಲೋಕವನ್ನು ನೋಡಿ ನಾನು ಹೆದರದಿಲ್ಲ. ಯಾವುದೇ ಕಾಯಿಲೆಗಳಿಗೆ ಹೆದರದಿಲ್ಲ. ದೇವರ ವಾಕ್ಯದ ಬಲದಿಂದ, ಯೇಸುವಿನ ಬಾಸುಗಳಿಂದ ಗುಣವಾಗಿದ್ದೀನಿ. ನಾನು ದೀರ್ಘ ಆಯುಷ್ಯ ಬಾಳ್ತೀನಿ. ನಾನು ದೈವಿಕ ಆರೋಗ್ಯದೊಂದಿಗೆ ನನಗಿರುವ ಪವಿತ್ರಾತ್ಮನ ಉಪಸ್ಥಿತಿಯು ನನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸುವ ಪ್ರತಿಯೊಂದು ರೋಗವನ್ನು ಸಾಯಿಸುತ್ತದೆ. ನನ್ನ ಜೀವಿತದಲ್ಲಿ, ನನ್ನ ಶರೀರದಲ್ಲಿ ಒಂದು ವ್ಯವಸ್ಥೆ ಇದೆ, ಅದು ರೋಗವನ್ನು ನಾಶ ಮಾಡುತ್ತದೆ. ಯಾವಾಗಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ರೋಗ ಒಳಗಡೆ ಪ್ರವೇಶ ಆಗದಿಲ್ಲ. ನನಗೆ ನನ್ನ ಕುಟುಂಬದ ಯಾರಿಗೂ ರೋಗಗಳು ಮುಟ್ಟಕ್ಕಾಗದಿಲ್ಲ. ಯಾವ ರೋಗಗಳು ಮುಟ್ಟಕ್ಕಾಗದಿಲ್ಲ. ನಾನು ಅನಾರೋಗ್ಯ ಮತ್ತು ರೋಗಗಳು ನಿರಾಕರಿಸುತ್ತೇನೆ. ನನ್ನ ಜೀವನವಾಗಿರುವುದರಿಂದ ನನ್ನ ಈ ದೌರ್ಬಲ್ಯವನ್ನು ಹೊಂದಲು ನಿರಾಕರಿಸುತ್ತೇನೆ. ನಿತ್ಯ ಜೀವನವು ಅನಾರೋಗ್ಯದೊಂದಿಗೆ ಇರಲು ಸಾಧ್ಯವಿಲ್ಲ. ನಾನು ನಿತ್ಯ ಜೀವನದಲ್ಲಿ ಕಾರ್ಯ ಮಾಡ್ತೇನೆ. ಅನಾರೋಗ್ಯಕ್ಕೆ ಜಾಗ ಇಲ್ಲ. ದೇವರ ಆಲಯ, ಅದರೊಳಗಿರುವ ಪವಿತ್ರಾತ್ಮನ ಶಕ್ತಿ, ದೇವರ ಮಹಿಮೆ ರೋಗವನ್ನು ನುಂಗಾಕುತ್ತದೆ. ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಬೆಂಕಿ, ವಾಕ್ಯದ ಶಕ್ತಿ ರೋಗನ ಸ್ವಾಹ ಮಾಡಕುತ್ತದೆ. ಬ್ಯಾಕ್ಟೀರಿಯಾ, ವೈರಸ್ಗಳು, ಯಾವುದೇ ಸೂಕ್ಷ್ಮ ಜೀವಿಗಳು, ಅನಾರೋಗ್ಯ ತರುವಂತ ಯಾವುದೇ ಏಜೆಂಟ್ಗಳು ರಕ್ತದೊಳಗಾಗಲಿ ಮಾಂಸದಲ್ಲಿ ಶರೀರದಲ್ಲೂ ಬರಲಿಲ್ಲ. ನನ್ನ ದೇಹದಲ್ಲಿ ಯಾವ ಸೋಂಕು ಉಳಿಯುವುದಿಲ್ಲ. ಯಾವ ಗೆಡ್ಡೆಗಳು ನನ್ನ ಶರೀರದಲ್ಲಿ ಗೆಡ್ಡೆಗಳು ಬೆಳೆದಿಲ್ಲ.
ಆರೋಗ್ಯ ವಿಚಾರ ಮಾತಾಡ್ತೀನಿ ಕೂತ್ಕೊಂಡಿದ್ದಾರೆ. ಸಬ್ಜೆಕ್ಟ್ ಶೂಟಿಂಗ್ ಕೂತ್ಕೊಂಡಿದ್ದಾರೆ. ನಿನ್ನ ನಾಮದಲ್ಲಿ ಹಾಡಿ ಎಲ್ಲ ಮುಂದೆ ಬರುವ ಇದೆಲ್ಲ ಎಲ್ಲ ಕೈಗಳ ಮೇಲೆ ಸೋತ ಕಂಡುಬಿಡಿ ನನ್ನ ಕಡೆ ಹಂಗೆ ಕೈ ತಿಳ್ಕೊಂಡು ಎಲ್ಲ ಕೂತ್ಕೊಂಡ್ಬಿಡ್ತೀರಾ ಬರ್ಕೊಂಡ್ಬಿಡ್ತೀರಾ. ಅದೇ ನಿಮ್ಮ ಕ್ಷೀಣ ತಾಯಮ್ಮ ಅಡೆ ಸುನೀತಿಗೆ ಒಂದು ವಿಷಯ ಬಂದು ಪ್ರೇರಣೆ ನೋಡ್ಸ್ಕೋಬೇಕಾಗಿ ಸುನೀತ ಯಾವಾಗ ಖುಷಿ ಇರಬೇಕು ಪ್ರೇರಣೆ ಯಾವಾಗ ನೋಡಿ ಒಂದು ವಾಕ್ಯ ಓದುವುದಿಲ್ಲ ಮನೇಲಿ ಯಾವುದಾದ್ರೂ ತೆಗೆದು ಓದುವುದಿಲ್ಲ. ನಾನು ಹೇಳಿ ನಿಮಗೆ 2 3 ಅಧ್ಯಾಯ ಓದಿ ಒಂದು 10-20 ನಿಮಿಷ ಮೊಣಕಾಲ ಹಾಕಿ ಆಮೇಲೆ ಕೆಲಸ ಮಾಡ್ಕೊಂತಾನೆ. ನಮ್ಮ ಮಕ್ಕಳು ಏನು ಚಿಂತೆ ಪರ್ಮಿಷನ್ ಕೊಟ್ಟು ಸರಿ ಇಟ್ಕೊಂಡ್ಬಿಡಾಕಿ ಸರಿ ಮಕ್ಕಳು ಏನು ಚಿಂತೆ ಇಲ್ಲ 10-15 ನಿಮಿಷ ದರ್ಶನಗಳು ಬರುತ್ತೆ. ಎಷ್ಟೋ ಸರಿ ನೀವು ಒಳ್ಳೆ ಮನಸ್ಸಾಕ್ಷಿ ಒಳ್ಳೇದು ಮಾಡ್ಕೊಂಡ್ರೆ ಮಗು ಥರ ಮಾಡ್ಕೊಂಡ್ರೆ ಗ್ಯಾರಂಟಿ ಬರುತ್ತೆ ದರ್ಶನ. ಕೇಳಿಸ್ಕೊಳ್ಳಿ, ಶೋಭ ಮಾತ್ರ ಅಲ್ಲ, ಯಾರು ದರ್ಶನಗಳು ಬೇಕಾಗಿರೋರಿಗೆ ಏನು ಹೇಳಿ ನಾನು ಮುಗ್ಧತೆ ಮಗು ಥರ ಮನಸ್ಸಿರ್ಬೇಕು. ಮಗು ಥರ ಚೇಷ್ಟ ಬುದ್ಧಿ ಕಲಿತಾರೆ ನಮಗೆ ಅನಿಸುತ್ತೆ ಎಷ್ಟೋ ಸರಿ. ಅಪ್ಪ ಚೇಷ್ಟ ಬುದ್ಧಿ ಕಲಿದೋಗಿ ಎಷ್ಟೋ ಚೆನ್ನಾಗಿರುತ್ತಲ್ಲ, ಎಂತೆಂತ ಏನೇನು ಮಾಡ್ಬಿಟ್ಟಿದೀವಿ ಅವೆಲ್ಲ ನೆನಪು ಬಂದ್ರೆ ಇರಬೇಡಿ. ಹೊಸ ಹೇಳಿ ನಾನು ಹೊಸ ಮನುಷ್ಯ ಹೇಳಿಲ್ಲ, ನೂತನ ಸೃಷ್ಟಿ ನಾನು. ಈ ಕಡೆ ನೋಡ್ರಿ, ಈ ಕಡೆ ಓದಾಡ್ತಿದ್ರೆ ಕೆಲವೆಲ್ಲ ಪ್ರಮೀಳ ನೀನು ಕಟ್ಟಾಗ್ತಿದ್ರೆ ನಿನಗೆ ಗಿಡ ನೋಡಿ ಕಡೆ ನೋಡಿ ಕಡೆ ಟೈಮ್ ಪಾಸ್ ಥರ ಆಗುತ್ತೆ ಕೆಲವ್ರಿಗೆ. ಯಾಕೆ ಸೋತ ಹೋಗ್ತೀನಿ ನೀವು ಬಂದಿರೋದು 7 ಗಂಟೆ 6 ಗಂಟೆ ಬಂದಿರೋದು ನೋಡಿದ್ದೀನಿ ಸುಮಿತ್ರ ಟೈಮಿಂಗ್ಸ್ ಎಲ್ಲ ನೋಡಿದ್ದೀನಿ ನೀವು ಬಂದಿರೋದು ಅವತಾರಗಳಿಂದೆಲ್ಲ ನೀವು. ಅದೇ ಸ್ವಲ್ಪ ಪಕ್ಕದಲ್ಲಿ ನೋಡಿ ರಗಾಡಿ ಸ್ವಲ್ಪ ಅದಿರಲಿ ಕೇಳಿಸ್ಕೊಳ್ಳಿ. ದಿನ ಹೆಂಗೆ ಹೋಗುತ್ತೆ ನಿಂದು ಎಲ್ಲ ರಜಾ ತಗೊಳ್ಳಿ, ಇವತ್ತು ರಜಾ ತಗೊಳ್ಳಿ. ಅವ್ನು ಪ್ರೇಯರ್ ರೆಡಿ ಆ ಮ್ಯಾಟ್ರನ್ನ ಮೊನ್ನೆ ಒಬ್ರು ಯಾರೋ ತುಂಬ ಸೀರಿಯಸ್ ವಿಚಾರಕ್ಕೆ ಕಾಲ್ ಮಾಡಿದ್ರು. ನಾನು ಸಾಮಾನ್ಯ ನಮ್ದೆಲ್ಲ ಇದೆ, ಅದ್ರಲ್ಲಿ ಒಂದು ಸಾಮಾನ್ಯಗಳಿದೆ. ನಾಳೆ ಇಷ್ಟೊತ್ತಿಗೆ ಇದು ಸೆಟ್ಲ್ ಆಗುತ್ತೆ, ಕಾಲ್ ಬರಬೇಕು ಅಂತ ಹೇಳಿ ಕಾಲ್ ಬಂತು ನೋಡಿ. ಅದು ಅಸಾಧ್ಯವಾಗಿತ್ತು. ಇದು ಯಾರಿಗೆ ಅರ್ಥ ಆಯ್ತು? ಇವತ್ತು ಮಾತಾಡಿದ್ದು ನಿಮಗೆ ಅರ್ಥ ಆಗಿದೆಯಾ? ಅದು ಓಡ್ತಾ ಇದೀನ ಮಗ ಓಡ್ತಾ ಇದ್ದಾನೆ. ಯೂಟ್ಯೂಬ್ ಬರ್ತದೆ, ಯಾವಾಗಲೂ ಪ್ಲೇ ಮಾಡಿದ್ರೆ ಹಾಕ್ಬೇಡ್ರಿ. ನೀವು ಇಲ್ಲಿ ನೋಡಿ, ಇಲ್ಲಿ ಕಾರ್ಯ ಆಗಂತ ಹೇಳ್ಕೊಡ್ತೀವಿ. ನೀನು ಮುಸ್ಲಿನ ಏನೋ ಮಾಡ್ಕೊಂಡು ತಿಂದ್ರೆ ಅದೆಲ್ಲ ನಾವು ಕೇರ್ ಮಾಡೋದು. ಅದಕ್ಕೆ ಕೇಳಿಸ್ಕೊಳ್ಳಿ, ನಿಮಗೆ ಬದುಕ ದಾರಿನ ಹೇಳ್ಕೊಡ್ತೀನಿ ನಿನಗೆ. ಪತ್ರ ಮೊನ್ನೆ ಒಂದಿಷ್ಟು ಸರ್ ಇಷ್ಟು ತೂತ ಬಿದ್ದಿತ್ತು, ಕ್ಯಾನ್ಸರ್ ಹುಳ ಬಂದಿತ್ತು, ಕವಳಿಕೆರ ಆಗಿದ್ದಾರೆ. ಕಮಲಮ್ಮ ಯಾರು ನೋಡಿದ್ರಿ? ಇವ್ರನ್ನ ಯಾರು ನೋಡಿದ್ರು? ಒಂದಿಬ್ಬರು ನೋಡಿದ್ರು ಸರ್. ಗುಣ ಆಯ್ತು, ಗುಣ ಏನಾಯ್ತು? ಶೋಭಾ ಬೇರೆ ಪ್ರೇರ್ ಮಾಡಕ್ ಹೋಗಿದ್ದಾಳೆ. ಎಲ್ಲಿ ಈ ಕಡೆ ಕಳಿಸ್ಕೊಳ್ಳಿ. ಶೋಭಾ ಬೇರೆ ಪ್ರೇರ್ ಮಾಡಕ್ ಹೋಗಿದ್ದಾಳೆ ಆಸ್ಪತ್ರೆಯಲ್ಲಿ. ಈ ಅಮ್ಮ ಬರಕ್ಕೆ ಹೇಳಿದ್ರೆ ಅಮ್ಮ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಬಂದಿದ್ದು, ಇಲ್ಲೇ ಬಂದ್ಬಿಟ್ಟಿದ್ದು, ಇಲ್ಲೇ ಉಳ್ಕೊಂಡು ಗುಣ ಆಗಿ ಹೋಗಿದ್ವು. ನೈಟ್ ಪ್ರೇಯರ್ ಅಲ್ವಾ, ಹತ್ತಿರ ಅಂತ ಹೋದ್ರು. ಏಸಪ್ಪನ್ನೇ ಬಿಡಿಸಿದ್ರು. ಬಿಟ್ಲು ಎಮ್ಮ. ಈಗ ಕೇಳಿದೀವಿ ಮೊನ್ನೆ ಅವ್ರ ಊರಿಗೆ ಹೋದಾಗ ನೀವು ಯಾರಂತ ಕೇಳ್ತಿದ್ದ, ಯಾರಂತ ಕೇಳ್ತಿದ್ದ ಹೇಳಿ. ಅದಕ್ಕೆ ಹತ್ತಿರ ಅಂತ ಹೋಗಿ ಕೆಲವೆಲ್ಲ ಅಭಿಷೇಕ ಕಡೆ ಹೋಗಿ ಹಿಂಗೆ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಒಂದು ವರ್ಷ ಆದ್ಮೇಲೆ ಈಗ ಜ್ಞಾನ ಬಂದಿದೆ ಸರ್. ಪ್ರವಚನಗಳು ಬರೋದು ನಿಜ ಅಂತ ಬೈಬಲ್ ಹೇಳಿ ನೋಡಿ. ಮತ್ತ ಲೂಕ 24 ಮಂದ ಹೃದಯ ಕೇಳಿದ್ರೆ ಪ್ರವಾದಿಗಳು ಹೇಳಿದ ಮಾತನ್ನ ಗ್ರಹಿಸಿದ್ರೆ ಮಂದ ಹೃದಯ ಇರುತ್ತೆ. ಕ್ಲೋಸ್ ಮಾಡೋಣ. ಗಂಭೀರ ತಗೊಳ್ತೀರಾ ನಿಮ್ಮ ಜೀವನ? ಶಿಲ್ಪ ಕಲ್ಪನಾ ಪದ್ಮನೇತ್ರ ಹರಿಚರಣ ಯಾರು ಕೇಳಿಸ್ಕೊಳ್ಳಿ. ಯಾವ ಅನಿಸ್ತಾರೆ? ಯಾರು ನೀವು ಓದಿ ಇವತ್ತಿಂದ ಕೂತ್ಕೊಂಡು ರಾತ್ರಿ ಆಗಲು ಕೂತ್ಕೊಂಡು ಓದು ಬೈಬಲ್. ನೀನು ರಾತ್ರಿ ಆಗಲು ಕೂತ್ರೆ ನೀವು ಪಾಲ್ ಡೇವಿಡ್ ಆಂಗಿಚೋ ಜೈನ್ ಧರ್ಮದವರು
ಅವರಿಗೆ ಟಿಬಿ ಕಾಯಿಲೆ ಬಂದು ಸಾಯಕ್ಕೆ ತಗೊಂಡು ಬಿಟ್ಟಿದ್ರು ಅವಾಗ ಕೊರಿಯನ್ ವಾರ್. ಏನು ಮೆಡಿಸನ್ ಇಲ್ಲ, ಬರೀ ಯಾವುದೋ ಒಂದು ಹುಡುಗಿ ಬಂದು ಬೈಬಲ್ ಕೊಟ್ಟು ಹೋಗಿದ್ದಾರೆ, ಸಣ್ಣ ಹುಡುಗಿ ಬಂದು 10-18 ಅಧ್ಯಾಯ ಓದಿಲ್ಲ, ಇನ್ನೂ ಗುಣ ಆಗೋಯ್ತು, ಗುಣ ಆಗೋಯ್ತು. ಅವಾಗ ವಿಚಾರ ಅವಾಗ ನೋಡಿಲೆ. ಈಗ ಕೊರಿಯಾ ಇವತ್ತು 50% ಕ್ರಿಶ್ಚಿಯನ್ ಇದ್ದಾರೆ. ಒಬ್ಬ ವ್ಯಕ್ತಿ ಅವರು ಇಷ್ಟೇ ಉದ್ದ ಆಂಗಿಚು, ಡೇವಿಡ್ ಆಂಗಿಚು, ಪಾಲ್ ಡೇವಿಡ್ ಆಂಗಿಚು ಅಂತ ಅವರು ಮುಖಿ ದೇವರ ನೋಡ್ತಾರೆ. ಅವರು ಪ್ರಾರ್ಥನೆ ಮುಗಿಸಕಾಲ ಬೆಟ್ಟಗಳು ಪಾರ್ಕಿಂಗ್ ತಗೊಂಡು 20 ಲಕ್ಷ ಜನ ಚರ್ಚೆಯಲ್ಲಿ ಇವಾಗ ಮೊನ್ನೆ ತಿರೋದು. ಮೊನ್ನೆ 83 ಒಲಿಂಪಿಕ್ಸ್ ಅಲ್ಲ, ನಮ್ಮ ಹುಡುಗರು ಚಿಕ್ಕ ಮಕ್ಕಳು ಅವಾಗ ಒಲಿಂಪಿಕ್ಸ್ ನಾವು ಚಿಕ್ಕ ಮಕ್ಕಳು ನೆನಪಿದೆ. ಅವರು ಪ್ರೇಯರ್ ಮಾಡೋಕ್ಕೆ ಕರೆಸಿದ್ರು. ಅವರು ಗಲಾಟೆ ಆಗಬಾರ್ದು ಅಂತೇಳಿ ಪ್ರೇಯರ್ ಓಪನ್ ಆಯ್ತು. ಯಾವುದು ಏಷ್ಯಾ ಒಲಿಂಪಿಕ್ಸ್ ಅಲ್ಲ ಅನ್ಸರಿ, ಸಿಯೋಲ್ ಒಲಿಂಪಿಕ್ಸ್ 83 ಪ್ರೇಯರ್ ಓಪನ್ ಆಯ್ತು. ನ್ಯೂಸ್ ಪೇಪರ್ಗಳು ಇವ್ರ ಕಂಟ್ರೋಲ್ ಇತ್ತು, ಇವ್ರು ಈಗಲೂ ಇದೆ. ಚರ್ಚ್ ಕಂಟ್ರೋಲ್ ನ್ಯೂಸ್ ಪೇಪರ್ ಇದೆ, ಟಿವಿಗಳಿದೆ. ಅಲ್ಲಿ ಎದುರಿಸ್ತಾರಂತೆ ಗೌರ್ಮೆಂಟ್ ಫೋನ್ ಮಾಡಿ, ಪ್ರೈಮ್ ಮಿನಿಸ್ಟರ್ ಅಲ್ಲ, ಇದು ಬರಿಬೇಡ ಇವ್ರು ಕೇರೆ ಮಾಡೋದಿಲ್ಲ. ಒಬ್ಬ ವ್ಯಕ್ತಿಯಿಂದ ದೇಶ ಕಾಯಿಲೆ ಬಗ್ಗೆ ಮಾತಾಡಬೇಡಿ, ಯಾರು ವಿಚಾರ ಮಾತಾಡಬೇಡಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನಾನು ಹೇಳೋದಾಗ್ಲಿ, ಶೋಭಾ ಹೇಳೋದಾಗ್ಲಿ, ಉಪವಾಸ ಸಮರ್ಥ ಏನ್ ಹೇಳ್ತೀವಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು ಕೇಳಿ, ನಮ್ದಿರೋ ಬಿಡ್ತಿರೋ ನೆರವೇರೋ ಗ್ಯಾರಂಟಿ ಅದು. ನೀವು ಪ್ರವಾದನೆ ಹೇಳೋದು ಹೆಂಗ್ ಬಂದು ಕೇಳಿಸ್ಕೊಂಡು ಹೇಳಿ, ಸುನೀತಾ ಒಂದು ಬೇರೆ ಮಾಡ್ಕೊಂಡು ಹೇಳೋದಕ್ಕೆ ಸಾಕ್ಷಿ ಇಲ್ಲ, ಕ್ಲೀನಾಗಿ ಸಾಕ್ಷಿ ಹೇಳಿ. ಒಂದು ಟಚ್ ಪ್ರೇಯರ್ ಬೇಕಲ್ಲವಾಗ ನೀವು ಬಂದು ಪ್ರೇಯರ್ ಮಾಡಿ. ನೀವು ಬಂದಿದೆ ಇವತ್ತು, ಆದ್ರೆ ಲೈಟ್ ಬಂದಿದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ಈಗಿದ್ರು ಒಂದು ಎಲ್ಲ ಕೈಗಳ ಬಂದ್ರಿ ಹೋಗೋಕ್ಕೆಲ್ಲ ನೋಡ್ಬೇಡಿ, ಅದೆಲ್ಲ ಆಡ್ಬೇಡಿ, ಅದೆಲ್ಲ ಒಂಥರ ಆತತ್ರ ಆಡ್ಬೇಡಿ, ಕಣ್ಣು ಮುಚ್ಚಿ ಕೈಗಳ ಮೇಲೆ ಎಲ್ಲ ಆಡ್ಬೇಡಿ. ನೀವು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ, ಸ್ವಲ್ಪ ಎಲ್ಲರೂ ಬಂದಿರೋದು ಇಲ್ಲಿ ದೇವ್ರ ಸನ್ನಿಧಾನದಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ನೀವು ಬಂದಿರೋದು ಇಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗೋ ಸಮಯ. ಹೋಗೋಕ್ಕೆ ನೋಡಿದ್ರೆ ನೀವು ಏನು ಮನೆಯೊಳಗೆ ಏನು ಮಾಡ್ತೀವಿ ಗೊತ್ತಾ? ಈ ವಾರ ಮಲಗಿದೆ, ನೀವು ಹೋಗಿ ಮನೆಯಲ್ಲಿ ಬಂದಿರೋದು ಇವತ್ತಿನ. ಥ್ಯಾಂಕ್ ಯು ಜೀಸಸ್. ಈ ಕೈಗಳನ್ನು ತಗೊಳ್ಳೋ ಕಡೆ ನಿಮ್ಮನ್ನೇ ಫಿಲಿಪ್ಗಳಾಗಿ ಮಾಡ್ತಾರೆ, ನಿಮ್ಮನ್ನೇ ಅಪೋಸ್ತಲರಾಗಿ ಮಾಡ್ತಾರೆ. ಆ ವಿಷಯಗಳನ್ನು ಆಚೆ ಬನ್ನಿ, ಅದು ಬೇಕು ಇದು ಬೇಕು, ಆ ಮದುವೆ ಕಾಸು ಆಚೆ ಬಂದ್ಬಿಡೋದಿಲ್ಲ. ಅದು ಏಸಪ್ಪ ನೋಡ್ಕೊಳ್ತಾರೆ. ಅದನ್ನು ನನ್ನನ್ನು ಪ್ರೀತಿಸುವವನಿಗೆ ಧನದ ಬಾಧ್ಯತೆ ಹೇಳೋದು. ನೀವು ಸರಿಯಾದ ಜಾಗಕ್ಕೆ ಬಂದಾಗಿದ್ದೀನಿ, ನಿಮಗೆ ಏಸಪ್ಪ ನೋಡ್ಕೊಳ್ತಾರೆ. ನೀವು ಒಂದು ಮಗು ತಾಯಿ ಮಮ್ಮಿ ಜೊತೆ ಡ್ಯಾನ್ಸಿಂಗ್ ಮಾಡುತ್ತೆ, ನೀವು ಡ್ಯಾನ್ಸ್ ಮಾಡಿಬಿಡಿದ್ರು ಅಷ್ಟೇ. ಏಸಪ್ಪ ನೋಡ್ಕೊಳ್ತಾರೆ, ನಾವು ನೋಡ್ಕೊಳ್ತೀವಿ. ನಾವು ಮಂಡಲಿಗೆ ಬರಷ್ಟ ಹೆಂಗಿರ್ಬೇಕಲ್ಲಿ, ಎಲ್ಲ ಮನೆ ಮಠಗಳು ಮಾರಿ ಬಂದು ಸೇರ್ಕೋಬೇಕಲ್ಲ. ಆಮೇಲೆ ಆಟ ನೋಡುವ ಆಮೇಲೆ ಪೇತ್ರ ನೆರಳಿಂದ ಅದ್ಭುತಗಳಾಗುತ್ತದೆ. ಫಿಲಿಪ್ ಏನಾಯ್ತು, ಬರೀ ಅವನು ಅಕ್ಕಿ ಬೇಳೆ ಹಳೆಯಕ್ಕೆ ಇಟ್ಟಿದ್ದ ಫಿಲಿಪ್ ಅವನೋಗಿ ಸಮಾರಿಯ ದೇಶನೇ ಆಗೋದಲ್ಲ. ನೀವು ದೇವರ ಲಿಮಿಟ್ ಮಾಡೋದ್ರಿಂದ ಆಚೆ ಬಂದು ನೀವು ಅನೇಕ ನೀವೇ ದೇವರ ಲಿಮಿಟ್ ಮಾಡೋದು ಹೇಳಿದ್ರೆ ನೀವು ದೇವರ ನೀವೇ ಕಡಿಮೆ ಮಾಡೋದು ಜೀವನದಲ್ಲಿ. ವಾಲ್ನ ಜಾಸ್ತಿ ತೆಗೆದು ತರದಿಲ್ಲ ನೀವು, ವಾಲ್ ಅವಾಗ ನೀರೇ ಬರೋದಿಲ್ಲ. ನೋಡಿದೆ ನೀನು ಎಲ್ಲ ನಾನು ಹೃದಯದ ವಾಲ್ ದೊಡ್ಡದಾಗಿ ತೆಗೆದಿದ್ದೀನಿ ಹೇಳಿದ್ರೆ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಯಾವತ್ತಿಲ್ಲ ಹೇಳಿ. ಟ್ರಾನ್ಸ್ಫಾರ್ಮರ್ ಸುಟ್ಟೋಗ್ತದೆ, ಟ್ರಾನ್ಸ್ಫಾರ್ಮರ್ ಇದೆಂತ ಆಗ್ತಾನೆ, ಅದೇ ಸುಟ್ಟು ಆತರ ಹೈ ವೋಲ್ಟೇಜ್ ಅವರಗಳು. ಎರಡು ವಿಚಾರ ನೆನೆಸ್ಕೊಳ್ಳಿ, ನಾನು ಅವಾಗ ಹೇಳ್ತೀನಿ. ಇದರದ್ದು ಗ್ಲಾಸ್ ತೆಗೆದು ನೋಡಿದ್ದೀನಿ ನಾನು ಬರೋಕ್ಕೆ ಮೊದಲು, ನಾನು ಸ್ಟೇಜ್ ಹತ್ತಕ್ಕೆ ಮೊದಲು ಶಬ್ದ ಬಂತು. ನಾನು ಬಂದಾಗ ಸ್ಟೇಜ್ ಹತ್ತಿದ ಶಬ್ದ ಬಂತು, ಅವನು ಮೈಕ್ ಕೊಟ್ಟು ಹೋದ. ಅದು ಪೌಡರ್ ಆಗಿ ಬಿದ್ದಿದೆ, ಇದು ನೋಡಿ ಪೌಡರ್ ಆಗಿ ಬಿದ್ದಿದೆ. ಎತ್ಕೊಂಡ ಬಂದ ಹೇಳಿದ್ರೆ ನಾನು ಬಂದು ಗುಡಿಸಿ ಎತ್ಕೊಂಡು ಬಂದಿದ್ದು. ನಾನು ಅಲ್ಲಿ ಇಲ್ವೇ ನಾನು ನೋಡಿದ್ದೀನಿ. ನಾನು ಇನ್ನೊಂದ್ಸಲ ಅಲ್ಲಿ ರಾಹುಲ್ ದ್ರಾವಿಡ್ ಮನೆ ಪಕ್ಕ ಇದಿರೋ ನಗರ ರಾಹುಲ್ ದ್ರಾವಿಡ್ ಮನೆ ಅಲ್ಲೇ ಪಕ್ಕದಲ್ಲಿ ನಾನಿದ್ದೆ. ಅಲ್ಲಿ ಒಂದು ಚರ್ಚ್ನ ಫ್ಲ್ಯಾಟಲ್ಲಿ ಮಾಡ್ತಾ ಇದ್ರು. ಫ್ಲ್ಯಾಟ್ಗಳು ನೋಡ್ರಿ ಇಷ್ಟು ಮಾಡಿ ಒಂದು ಮನೆಯೇ ಬಿಡಿಸ್ಕೊಂಡು ಅಲ್ಲಿ ಒಬ್ಬ ಮುಸ್ಲಿಮ್ ಎಲ್ಲ ಮೈಕ್ ತುಂಬ ದೊಡ್ಡದಿದೆ ಫ್ಲ್ಯಾಟ್, 1300 ಅಡಿ ಅಷ್ಟು ಇದಕ್ಕೆ ದೊಡ್ಡದು. ನನಗೆ ಮೈಕ್ ಕೊಡೋಕೆ ಬಂದವನು ಆ ಮೈಕ್ ಸಮೇತ ಚಿಂಚಿದ್ದಿ ಆರೇ ಹೋದ. ಮೈಕ್ ಇನ್ನೊಂದು ತಂದ್ಕೊಟ್ಟ, ಅವಾಗ ತಂದ್ಕೊಟ್ಟಾಗ ಆರ್ಬೋದ ಮುಸ್ಲಿಮ್ ಅವನಿಗೆ ಬಿಡುಗಡೆ ಆಯ್ತು. ಮೈಕ್ ಕುಡಿ ಆಗೋದು ಬಿಟ್ಟಿದ್ರು, ಅದು ರಿಪೇರಿ ಮಾಡೋಕ್ಕಾಗಿಲ್ಲ. ಹೈ ವೋಲ್ಟೇಜ್
ನೀನು ಬೇರೆ ಮನುಷ್ಯರನ್ನ ಆಚೆ ಬಂದ್ರೆ ನೀವು ಕಾಸು ಬೆಳೆ ಜಮೀನು ಅದು ಎಂತೆಂತೆಲ್ಲ ಗೊಬ್ಬರ ಅದರಿಂದ ಆಚೆ ಬಂದಿನ ಅದೆಲ್ಲ ಗೊಬ್ಬರಕ್ಕೆ ಎಸಿ ತೆಗೆದ ನೀನು ಯಾಕಂದ್ರೆ ಕೈಯಲ್ಲಿ ದಾಖಲೆ ಇಟ್ಟು ದಿನಗಟ್ಟಲೆ ಹೋಗ್ಬೇಕಂದ್ರೆ ಅಂದ್ರೆ ದೇವರಿಗೆ ವಾಕ್ಯ ಹಾಕೊಂಡು ಕೂತ್ಕೊಳ್ಳಿ ಮಕ್ಕಳು ಕೈಗಳಲ್ಲಿ ತಗೋಬೇಡಿ ಈ ಕೈಗಳ ಮೇಲೆ ನಾವು ಅಭಿಷೇಕ ಈ ಕೈಗಳು ನಾನು ಅಭಿಷೇಕ ಈ ಕೈಗಳು ಕೈಗಳ ಮುಂದೆ ಕ್ಷಮ ಕ್ಷಮ ಈ ಕೈಗಳಲ್ಲಿ ಇರ್ಬೋದಾಗಿದೆ ಮುಟ್ಟದಾಗಿದೆ ಕೈಗಳಲ್ಲಿ ಕೈಗಳ ಮುಟ್ಟಪಡೆ ಈ ಕೈಗಳ ಮುಟ್ಟಪಡೆ ಈ ಕೈಗಳ ಮುಟ್ಟಪಡೆ ಈ ಕೈಗಳ ಮುಟ್ಟಪಡೆ ಬೋದು ಕ್ಷಮ ಹಾಗೆ ಇದ್ದೆವು ಬೇರೆ 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 ಇದ್ದೆವು ಮುಂದೆ ಮುಂದೆ ಬರಬೇಕು ಅಭಿಷೇಕ ಅಭಿಷೇಕ ಅವ ಖಲ ಬರ ಶಮ ಬಲ ರಬ ರಕ್ಷ ಬರ ರಮ ಶಮ ಮರ ಬರ ಅಭಿಷೇಕ ಅಭಿಷೇಕ ಅವ ಖಲ ಬೋದು ಶಮ ಮರ ಬರ ರಮ ಕೈ 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 ಕೊಡಿ ಕೈ ಅವ ಖಲ ಬೋದು ಶಮ ಯಾರು ಟಚ್ ಸಿಕ್ಕಿಲ್ಲ ಮುಂದೆ ಬನ್ನಿ ಯಾರು ಕೈಗಳು ಯಾರು ಇನ್ಯಾರು ಟಚ್ ಸಿಕ್ಕಿಲ್ಲ ಮುಂದೆ ಬನ್ನಿ ಗೆಜ್ಜೆಗಳು ಮುಂದೆ ಬನ್ನಿ ಆಯ್ತಾ ನಿಮಗೆ ಎಲ್ಲ ಕೈಗಳ ಮೇಲೆ ಥ್ಯಾಂಕ್ ಯು ಹೇಳಿ ನೀವು ಇದು ನೋಡ್ತಾ ಇರಲ್ಲ ಇದು ನೀವು ನಾವು ನಾನ್ ಸ್ಟಾಪ್ ಇಂದ ಡೇ ನೈಟ್ 10 ದಿನ ಮಾಡಿದ್ದೀವಿ ಓಡೋಡ ಕುದುರೋದಿಲ್ಲ ಏನು 15 ದಿನ ಮಾಡಿದ್ದೀವಿ ದಿನಕರ್ ಅವ್ರದ್ದು ಪವರ್ ಮಿನಿಸ್ಟ್ರಿ ನೋಡಿ ಪವರ್ ಮಿನಿಸ್ಟ್ರಿ ಡೇ ನೈಟ್ ಮಲಗಿಲ್ಲ ನಾನು ಮಲಗದಿಲ್ಲ ಅಭಿಷೇಕದಲ್ಲಿದ್ದ ಮಲಗಿದ್ರೆ ಹೋಯ್ತದು ಆಂಗಿಕ್ಷೋರ್ ಬಂದಾಗ ಹೋಗಿದ್ದೀವಿ ಓಂಕ್ಷೋರ್ ಬಂದಾಗ ಹೋಗಿದ್ದೀವಿ ಆಂಗ್ರಿ ಬಂದಾಗ ಎಲ್ಲ ಕಡೆ ಓಡಾಡಿ ಕೇಳಿಸ್ಕೊಳ್ಳಿ ಸುಮ್ಮನೆ ನೀವೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲ ಇಲ್ಲಿ ಆಯ್ತಾ ಆ ಮಹಿಮೆನ ನೋಡಿದ್ದೀವಿ ಶಿಷ್ಯರು ಹೇಳಿದ್ರು ಆ ಮಹಿಮೆನ ನೋಡಿದ್ದೀವಿ ದೇವರ ಒಬ್ಬನೇ ಮಗನಿಗಿರುವ ಮಹಿಮೆ ಅದನ್ನ ಸಾರ್ತೀವಿ ನಾವೆಲ್ಲ ನೋಡಿ ಒಳ್ಳೆ ಡೈವರ್ಸ್ ಓದೋಗ್ಬಿಡ್ತೀರ ನೀವು ಮಾಡಬಾರ್ದು ನೀವು ಇನ್ನು ಮೀರಿ ಹೋಗ್ಬೇಕು ಕಾಸು ಆ ವಿಚಾರ ಬೆಳೆ ಅದು ಚಿಂತೆ ಮಾಡಬೇಕಲ್ಲ ಕೇಳಿಸ್ಕೊಳ್ಳ ಇದು ಕಾಸು ವಿಚಾರ ನಿಮ್ದು ಚಾಪ್ಟರ್ ಕ್ಲೋಸ್ ಮಾಡಿಲ್ಲ ನೀನು ಎಷ್ಟು ಸ್ಯಾಲ್ರಿ ಎಷ್ಟು ಆದಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅದನ್ನ ಮೊದಲೇ ಕೊಡು ದೇವರಿಗೆ ಆಮೇಲೆ ಯಾರ್ಯಾರು ನೀವು ದೇವರಿಂದ ಕಿತ್ಕೊಂಡು ತಗೊಂಡು ತುಂಬ್ಕೊಂಡು ಹೋಗೋರಿಗೆ ಕಾಸು ಬರೋದೇ ಬೇಡ ನಿಮಗೆ ನೀವು ಇನ್ನೂ ಬೇಕಾದ್ರೆ ಕಡೆ ಬನ್ನಿ ಒಂದು ಲೈಫಲ್ಲಿ ಬರ್ಲಿಲ್ಲ ಅವ್ರ ಹತ್ರ ಅವ್ರ ಖರ್ಚಿಗೆ ನಮಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ನಮ್ಗೆ ಅವ್ರು ಕಟ್ಕೊಂಡು ಕೇಳಿಸ್ಕೊಳ್ಳಿ ಯಾರ್ಯಾರು ನೀವು ದೇವರಿಗೆ ಕೊಡಲ್ಲ ನಿಮಗೆ ನಮಗೆ ಸಂಬಂಧನೇ ಇಲ್ಲ ಹೌದಾ ಕೆಲವರು ಏನುತ್ತಾ ಇಷ್ಟ ಅವ್ರು ಎಲ್ಲ ಮಾಡ್ಕೊಂಡು ಓಡ್ತಾರೆ ಆದರೆ ಕೆಲವು ಉಚಿತವಾದಿರೋ ಹೇಳ್ತೀನಿ ಏನೇನು ರಕ್ಷಣೆ ಉಚಿತ ಸ್ವಸ್ಥತೆ ಉಚಿತ ಬೇರೆಲ್ಲ ಬನ್ನಿ ಅಭಿಷೇಕ ಎಲ್ಲ ಉಚಿತ ಅಂದ್ರೆ ಕಾಸು ಅಂತ ಹೇಳೋರು ಕೊಡಿರಿ ಕೊಡಲ್ಪಡುತ್ತೆ ಅಷ್ಟೇ ಇನ್ನು ಅಳೆಯುವ ಅಳತೆಯಿಂದಲೇ ಅಳೆಯೋದು ಕೇಳಿಸ್ಕೊಳ್ಳಿ ಯಾರ್ಯಾರು ಕೇಳಿಸ್ಕೊಳ್ಳಿ ಯಾರು ಕಂಡುಬಿಡಿ ನೋಡ್ರಿ ಯಾರು ನೀವು ಯಾರು ಕೊಡೋ ವಿಚಾರದಲ್ಲಿ ನಿಮ್ಮ ಮಕ್ಕಳು 7 ಕೊಡ್ಬೇಕಲ್ಲ 50,000 ರೂಪಾಯಿ ಅಲ್ಲ ಅದು ಲಕ್ಷದಲ್ಲಿ ದುಡಿತಾರೆ ನಿಮ್ಮ ಮಕ್ಕಳು ಅವರು ಕೊಡೋದು ತೋರಿಸಿ ನೀವು ಯಾರು ಎಲ್ಲರೂ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಆ ವಿಚಾರ ಬಿಟ್ಬಿಡಿ ನೀವು ಕಾಸು ವಿಚಾರ ಬಿಟ್ಬಿಡಿ ಹಂಗಾರೆ ಅವಾಗ ನೀವೇನ್ ಮಾಡಿ ನಿಮ್ದೇನೇನು ಪುಕ್ಷಟೆ ಅವರುಗಳು ಯಾವ್ದಿದಾವೆ ಸ್ವಸ್ಥತೆ ರಕ್ಷಣೆ ಪರಲೋಕ ಹೋಗೋದು ಅದನ್ನ ಮಾತಾಡ್ಕೊಂಡಿರಿ ಯಾರು ಬೇರೆ ಶ್ರೀಮಂತಿಕೆ ಬಗ್ಗೆ ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಪ್ರೇರಣೆ ಇಲ್ಲ ಅದಕ್ಕೆ ಶ್ರೀಮಂತಿಕೆ ಬಗ್ಗೆ ಎಲ್ಲಿದೆ ಪ್ರೇರಣೆ ಇನ್ನು ಶ್ರೀಮಂತರು ದೇವರ ರಾಜ್ಯಕ್ಕೆ ಬರಕ್ಕಾಗಲ್ಲ ಸ್ವಲ್ಪ ಹೇಳಿದೆ ನೀನು ಶ್ರೀಮಂತ ಕೊಟ್ಟಿದ್ದೀನಿ ಆ ಥರ ಇಲ್ಲ ಹೊಟ್ಟೆ ಬಟ್ಟೆಗಿರೋನು ಶ್ರೀಮಂತ ಅಂತ ಹೇಳಿ ಎಲ್ಲ ಮಹಿಮೆ ನನಗೆ ಇದನ್ನ ಏನ್ ನಡೆದಿದೆ ಇದು ಅಪೊಸ್ತಲರ ಮಂಡಳಿ 2ನೇ ಅಧ್ಯಾಯ ಅದೇ ಅದ್ಭುತ ನಡೆದಿದೆಯಪ್ಪ ನಿನ್ನ ಮಕ್ಕಳೊಟ್ಟಿಗೆ ಅದೇ ಮಹಿಮೆ ಹೋಗುದಾ ನಿನ್ನ ಮಕ್ಕಳು ಮನೆಗೆ ಹೋಗೋದ್ರೊಳಗಡೆ ಮಳೆ ಸುರಿಯಿಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ
ಕೈಗಳನ್ನು ಮೆರೆಸಿ ನಿಶಬ್ದ ಇರುವುದು ನೀವೇನು ಹೇಳಬೇಕು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಈಗಲೂ ಸದಾ ಕಾಲದ ಮೆರಳ ಸಂಗಡ ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ಯಾರಾದ್ರೂ ಸಾಕ್ಷಿಗಳು ಇದ್ದೀರಾ? ಎಲ್ಲರಿಗೂ ಪ್ರೇಯರ್ ಮಾಡಾಗಿದೆ. ಸಾಕ್ಷಿ ಶಬ್ದ ಮಾಡಬಾರ್ದು, ಯಾರು ಕೇಳಿಸ್ಕೊಳ್ಳಿ. ಸಾಕ್ಷಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಕ್ಲಾಸ್ ಇದು ಸಬ್ಜೆಕ್ಟ್ ಮತ್ತೆ ಕ್ಲಾಸಸ್ ಎಲ್ಲ ಮೀಟಿಂಗ್ ಅಲ್ಲಿ ಡಿಕ್ಲೇರ್ ಮಾಡಿದ್ರು. ನಾನು ಏಸಪ್ಪಂತ ಪ್ರೇಯರ್ ಮಾಡ್ಕೊಂಡು ಏಸಪ್ಪ ಕ್ಲಾಸ್ ಶಿಫ್ಟ್ ಕೊಡ್ತೀರ, ನೀನೇ ಕಾಪಾಡಬೇಕು ಅಂತ. ಏಸಪ್ಪ ಅದರ ಕ್ಲಾಸ್ ಶಿಫ್ಟ್ ಕೊಡ್ತೀರ, ನಮಗೆ ಸಬ್ಜೆಕ್ಟ್ ಒಳ್ಳೆ ನನಗೆ ನಂಬರ್ ಆಫ್ ಕ್ಲಾಸಸ್ ಕೂಡ ಕಟ್ಟಿಕೊಂಡು ದೇವರು ನನಗೆ ಬೇಕಾಗಿರೋ ಕ್ಲಾಸಸ್ನೇ ಕೊಡ್ಸಿದ್ದಾರೆ. ಅದಕ್ಕಾಗಿ ಏಸಪ್ಗೆ ಕೋಟಿ ಕೋಟಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಜೋರ 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 ಹೇಳಿ. ಶಬ್ದ ಮಾಡಬಾರ್ದು, ಶಬ್ದ ಎಲ್ಲ ಕೇಳಿಸ್ಕೊಳ್ಳಿ. ಅದೇ ರೀತಿ ನಾನು ರಿಜಿಸ್ಟರ್ ಆಗಿದೆ. ಹಲ್ಲೆಲೂಯಾ. ಬೇರೆ ಜಾಸ್ತಿ ಆಗಿದೆ, ಇನ್ನೊಂದು ಲಕ್ಷ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆಲ್ಲ ಹಣ ಬಿಡಿಯೋದು ಪಾಪ 20 ಲಕ್ಷ ತಗೊಳ್ಳೋದು ಪಾಪದವರು. ಅವರು ಪಾಪ ತುಂಬಾ ಪಾಪ 20 ಲಕ್ಷದವರು ಮಾಡಿ ಪಾಪದವರು. ಸಾಕ್ಷಿ ಆಯ್ತಾ? ಈಗ ಹಲ್ಲೆಲೂಯಾ. ಬೇಗ ಮನೆ ಕಟ್ಟೋದು ಬೇಗ ಮನೆ ಬರುತ್ತೆ. ಅದು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟಿದೆ ಅದ್ರದ್ದು ಕಾಣಿಕೆ ಕೊಡಬೇಕಾ? ಅದಕ್ಕೆ ಜಾಸ್ತಿ ಬರುತ್ತೆ. ಸಾಕ್ಷಿ ಕೇಳಿಸ್ಕೊಳ್ಳಿ. ಕಮಲಮ್ಮ ನೀನು ಕೂತಿದ್ದೆ, ನೀನು ಇಲ್ಲಿ ಪ್ರೇಯರ್ ಕೂತಿದ್ದೆ, ಈಗ ಡಿಸ್ಟರ್ಬ್ ಮಾಡ್ಕೊಂಡು ಹೇಳಿ ಇನ್ನೊಂದ್ಸಲ. ತುಂಬಾ ತಲೆನೋವು, ಕಣ್ಣೆಲ್ಲ ಮಂಜಾತಿತ್ತು. ಹೇಳ್ಬೇಕದಲ್ಲ ಶೋಭಕ್ ಒಂದೊಂದು ಮಾತು ಹೇಳಿರೋದು ಎಲ್ಲ ಇವಾಗ ಹೇಳಿದ್ರು. ಏನು ಹೇಳಿದ್ರು? ಸಂತೋಷ ಆಗಿದೆ ಆಯ್ತಾ? ಅದಕ್ಕೇನೇ ಹೇಳಬೇಕು. ಯಾವಾಗಿಂದ ಇವಾಗ ಇನ್ಯಾರು ಸಾಕ್ಷಿ ಹೇಳೋರು? ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ಹೊಲದ ಹತ್ರ ಜೇನು ಕಟ್ಟಿತ್ತು. ನಿನ್ನೆ ಪಾಸ್ಟ್ರು ಅಮ್ಮನ ಬಂದಿದ್ರು ಹೊಲದತ್ರಕ್ಕೆ ಬಂದಾಗ ಜೇನು 1.5 ತಿಂಗಳಿಂದ ಕಟ್ಟಿತ್ತು, ಎದ್ದಿರ್ಲಿಲ್ಲ. ನಿನ್ನೆ ಪಾಸ್ಟ್ ನಮ್ಮ ಹೊಲದ ಹತ್ರ ಕಾಲಿಟ್ಟಿತ್ತು, ಹೆಜ್ಜೆನಿತ್ತು, ಮತ್ತೆ ಅದು ಹೋಯ್ತು, ಅಲ್ಲಿ ಹೆಜ್ಜೆನಿಲ್ಲ. ದೇವ್ರು ನಮ್ಗೆ ಕೊಟ್ಟು ಆಮೇಲೆ ನಾವು ಹೋದಾಗ ಹೆಜ್ಜೆ ಎದ್ದೇಳುತ್ತು, ನಮ್ಗೆ ಯಾರಿಗೂ ಭಯನೇ ಇಲ್ಲ ಅಲ್ವಾ? ಯಾರು ನೋಡಿದ್ರೆ ಹೆಜ್ಜೆಗಳು ಎದ್ರೆ ಏನಾಗುತ್ತೆ? ಓಡ್ತಿರಲ್ವಾ? ನಾವೆಲ್ಲೂ ಓಡಿದ್ವಿ, ತಲೆ ಮೇಲೆ ಬಂದು ಮುತ್ಕೊಂಡು ಏನಪ್ಪ ಸುತ್ತಮುತ್ತ ಮುತ್ಕೊಂಡು ಓಡ್ತಿದ್ವಿ. ಆಯ್ತಾ? ತನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಾನು ಮನೆಯಿಂದ ಹೊರಡಬೇಕಾದ್ರೆ ಸ್ವಲ್ಪ ಇದರಲ್ಲಿ ಬೇಜಾರಲ್ಲಿ ಹೊರಟೆ. ಸುಮಾರು ದಿವಸದಿಂದ ನಮಗೆ ಪ್ರವಾದನೆ ಬರ್ತಾ ಇಲ್ಲ, ಬಂದೇ ಇಲ್ವಲ್ಲ, ಏನೋ ನಮ್ಮಲ್ಲಿ ಕೊಡ್ತಾ ಇಲ್ಲ, ತಾವು ಸರಿಯಾಗಿ ಬಂದಿಲ್ಲ. ಆಮೇಲೆ ಕೊನೆಗೆ ಇಲ್ಲ, ನಾನು ಹೋಗ್ಲೇಬೇಕಂತ ಹೇಳಿದೆ. ಈಗ ಒಂದು ದಿವಸ ಇಲ್ಲಿ ನೋಡಿದ್ರೆ ಶೋಭಕ್ಕ ಅವರಿಂದ ಪ್ರವಾದನೆ, ನಿಮ್ಮ ಸಮಸ್ಯೆಗಳು ಬಿರುಗಾಳಿ ಅಂತ ಕೂಡ ನಿಮಗೆ ದೇವರು ತಂಗಾಳಿಯನ್ನು ಕಳಿಸ್ತಾ ಇದ್ದಾರೆ. ಆ ಒಂದು ನಾನು ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಅವಾಗ ನೋಡಿ, ಕೆಲವು ಹೋರಾಟಗಳ ಡಾಕ್ಟರ್ ಹೇಳಿದ್ರು ಆ ಥರ ಬಂದಾಗ ಅವರಿಗೆ ಹಿಂದೆಲ್ಲ ನಿಮಗೆ ಪ್ರವಾದನೆಗಳು ಬಂದಿದೆ, ಕೇಳಿಸ್ಕೊಳ್ಳಿ. ನೀವು ಬೈಬಲ್ ಓದಿರ್ತೀರ, ನೀವು ಇಲ್ಲಿ ಬಂದಿರುತ್ತೆ, ಅದನ್ನ ನೆನೆಸ್ಕೊಂಡು ದೇವರಿಗೆ ಸ್ತೋತ್ರ ಹೇಳಿ. ಹಿಂದಿನಕಾರ ದಾವೀದನು ಹೇಳ್ತಾರೆ, ನಾನು ಹಳೆಯ ದಿನಗಳು ನೆನೆಸ್ಕೊಳ್ತೀನಿ, ಹಳೆಯ ದಿನಗಳು ನೆನೆಸ್ಕೊಳ್ತೀನಿ, ಹಳೆಯ ದಿನಗಳು ನೆನೆಸ್ಕೊಳ್ತೀನಿ ನಾನು. ನಾವು ದೇವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ, ಹೇಳ್ತಾರೆ. ಸದ್ಯ ಕುತ್ಕೊಳ್ಳಪ್ಪ, ನೀವು ಇತಿ ಎತ್ತೀನಿ ಹುಡುಗ ಹೆಂಗೆ ಕೂತ್ಬಿಡ್ತೀನಿ. ಇಲ್ಲಿ ನೋಡಿದೆ, ಹಳೆಯ ದಿನಗಳು ನೆನೆಸ್ಕೊಳ್ತೀನಿ ನಾನು. ದೇವರು ನಾವು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅರ್ಥ ಆಗ್ತಿದೆ ಅವರಿಗೆ? ಕೃಷ್ಣಪ್ಪ ಏನು ಹೇಳಿದೆ, ನಾನು ದಾವೀದ ಅವನು ನಿಮ್ಮ ಥರ ವ್ಯಕ್ತಿ, ಆಡಳಿತ ಪಾರ್ಟಿಯವನು, ಆಯ್ತಾ? ಹೇಳ್ತಾನೆ, ನಾನು ಹಳೆ ದಿನಗಳು ನೆನೆಸ್ಕೊಳ್ತೀನಿ ನಾನು. ದೇವರು ಅವನು ಒಟ್ಟಿಗೆ ಹೋಗ್ತಾ ಇದ್ದಂತ. ಹಲ್ಲೆಲೂಯಾ. ದೇವ್ರ ನಮಗೆ ಸ್ತೋತ್ರವಾಗಲಿ. ಪ್ರವಾದನೆಯಲ್ಲಿ ಬಂದಂಥ ವಿಷಯಕ್ಕೆ ದೇವರನ್ನು ಸಂಪೂರ್ಣವಾಗಿ ನಾವು ನಂಬಿದ್ದೇವೆ. ಹಿಂದಿನ ಕೂಡ ನಾವು ನಂಬಿದ್ದು, ಕನಸಲ್ಲಿ ನನ್ನ ದೇವರು ಒಂದು ಬಿಳಿ ಬಟ್ಟಿನಲ್ಲಿ ಪಾರಿವಾಳ ಅಕ್ಕಿಯಂತೆ ಹಾರಿ ಬಂದು ನನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾಯಿದ್ರು. ಆಗಿನಿಂದ ಈಗ ನಾನು ದೇವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ. ಹಾಗೂ ಕೂಡ ನಾನು ಈಗ ಪ್ರವಾದನೆಯಲ್ಲಿ ಬಂದಂಥ ವಿಷಯಕ್ಕೆ ನಾನು ಸಂಪೂರ್ಣವಾಗಿ ದೇವರನ್ನು ನಂಬಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಹೇಳ್ತಿದ್ದೇನೆ.
ಭಾಳ ಮುದ್ದಾಗಿ ಮಾತಾಡ್ತಾರೆ. ಏನು ಈಗ ವಸ್ತ್ರಗಳನ್ನು ಮಾಡಿದ್ವಿ, ಅದು ಮಿಷಿನ್ ಸ್ವಲ್ಪ ರೆಡಿ ನೆಲ ಅಡಿಬೇಕಾಗಿತ್ತು. ಬೇರೆಯವ್ರು ಯಾರು ಪಿಲ್ಲರೆಲ್ಲ ಹಾಕ್ತಿದ್ರು, ನಾವು ಅಡಿಬೇಕಾದ್ರೆ ಇದು ಅರ್ಧ ಆಗಿತ್ತು. ಅವರು ಆಗದೇ ಇಲ್ಲ, ಪಿಲ್ಲರ್ ಇದೆ ಅಂತ ಹೋಗಿ ಬಿಟ್ಟರು. ಅವಾಗ ಸಾಕ್ಷಿ ಹೇಳ್ತೀನಿ ಸ್ವಲ್ಪ ಅವರೇ ಬಂದು ಅಡಿಬೇಕು ಅಂತ, ಇಲ್ಲ ಬೇರೆ ಕಡೆನಾರ ಹಾಕ್ಸಿ ಅಂತ. ಅರ್ಧ ದುಡ್ಡು ಕೊಟ್ಟಿದ್ದೀವಿ, ಮತ್ತು ಬೇರೆ ಕಡೆ ಆಗಲ್ಲ, ಇಲ್ಲೇ ಆಗಿದೆ ಅಂತ ನಾವೆಲ್ಲ ಹೇಳಿದ್ವಿ. ದೇವ್ರ ಕೃಪೆಯಿಂದ ಅದೆಲ್ಲ ಹಾಕ್ತಿದ್ದಾರೆ, ದೇವ್ರ ಮಹಿಮೆ. ಅಂದರೆ ಮಿಷಿನ್ ಕೂರ್ಸಕ್ಕೆ ಬೆಡ್ಡಿಂಗ್ ಹಾಕ್ಬೇಕು, ಕಾಂಕ್ರೀಟ್. ಅದು ಮೊದಲೇ ಯಾರು ಪಿಲ್ಲರ್ ಹಾಕ್ತಿದ್ದಾರೆ ಕಾಂಕ್ರೀಟ್, ಅದನ್ನ ತೆಗಿಯೋಕ್ಕೆ ಯಾರು ತೆಗಿತಾರೆ? ಅವಾಗ ಇದು ದೇವ್ರ ಕೃಪೆಯಿಂದ, ಹೆಂಗೂ ಅಲ್ಲ, ದೇವ್ರ ಕೃಪೆಯಿಂದ ಕಾರ್ಯ. ಸಾಕ್ಷಿ. ಇಲ್ಲಿ ಹೊಸ ಮನೆ ಇಲ್ಲ, ಅಲ್ಲೇ ಮಲಗಿದ್ರಿ, ಇನ್ನೂ ಬ್ಲೆಸ್ಸಿಂಗ್ ಜಾಸ್ತಿ ಆಯ್ತು. ಮನೆಗೆಲ್ಲ ಮನೆ ಕಟ್ಟಕ್ಕೆ ಮೊದಲೇ ಮನೆ ಒಳಗೆ ಆಯ್ತು. ನೀವೀಗ ನೋಡಿ, RCC ಮಾಡಕ್ಕೆ ಆಗಕ್ಕೆ ಮೊದಲೇ ಅವ್ರು ಮಲಗಿದ್ದಾರೆ ಮನೆ. ಅಲ್ಲೂ ಕೂರ್ಸೋದೆಯಾ? ಎಲ್ಲ ಫೇಮಸ್. ಭಾರಿ ಉದ್ದವ ಹಂಗೆ ಕಾಣುತ್ತಿದೆ. ಸ್ಟಾರ್ಟ್ ಮಾಡಿ ಮುಗಿಸಿ. ನೋಡವ್ರೆ ನೋಡಿದ್ದು ಆಮೇಲೆ ಅದು ಔಷಧಿ ಕುಡಿಯೋದ್ರಿಂದ ಅಂತಾರ ಅವರೇ ಸಿಕ್ಕಿರೋದು ಅಂತ ಗೊತ್ತಾಗ್ತದೆ. ಏನು ಕೇಳಬೇಕು ಏನು ಕೇಳಬೇಡಿ, ದೇವರು ನಮ್ಮ ಕೊಟ್ಟ ಕೊಡ್ತಾನೆ ಅಂತ ನಾನು ಮಾತಾಡ್ತೀನಿ. ಆಗ ಮತ್ತೆ ಸಾಯಂಕಾಲ ಹೊತ್ತಿಗೆ ಹೋಗೋದಕ್ಕೆ ಅವತ್ತೊಂದು ಮನೆಗೆ ಅವ್ರು ಸಿಕ್ತು ನಮಗೆಲ್ಲ. ಆಮೇನ್. ನೋಡಿ, ಅವ್ರದ್ದೊಂದು ಕುರಿ ಒಂದು ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಒಂದು 20 ವರ್ಷದಿಂದ ಕುರಿ ಆಡೋ ಕುರಿನ ಆಡೋ ಅವ್ರು ಪ್ರೇಯರ್ ಮಾಡಿದ್ಮೇಲೆ ಒಂದು ವಾರದ ಮೇಲೆ ಅವ್ರ ಹೊಲದಲ್ಲೇ ಬಂದು ನಿಂತಿದೆ. ನೋಡಿ, ನೀವು ಪ್ರಾರ್ಥನೆ ಅದನ್ನ ಆ ತಕ್ಷಣದಲ್ಲೇ ವಾಪಸ್ ಕರೀರಿ. ಏನೇನು ಹೇಳಿ, ನಾನು ಏನೇನು ಕಳ್ಕೊಂಡಿದ್ದೀನಿ? ಸೈತಾನ್ ಕದ್ದಿರೋದು, ವೈರಿ ಏನ್ ಕದ್ದಿದ್ದಾನೆ, ಅಥವಾ ನನ್ನಿಂದ ಏನಾದರೂ ಒಂದು ತಪ್ಪಿ ಹೋಗಿದ್ರೆ, ನಾನು ಹುಟ್ಟಿದಾಗಿಂದ ಅದು ಸಮಯ, ಹಣ, ಆರೋಗ್ಯ, ಅವಕಾಶಗಳು ಯಾವುದೇ ಇರ್ಬೋದು, ಅನೇಕ ಪಾಲು ಬರ್ತಾನೆ ಇರುತ್ತೆ. ನನಗೆ ನನ್ನ ಸಂತತಿಗೆ ಬರ್ತಾನೆ ಇರುತ್ತೆ. ಹತಾಶೆ, ನಿರಾಶೆ ಇರಬಾರ್ದು. ಇವೆಲ್ಲ ಮಾಡಬೇಕು ಅಂತ ಇವೆಲ್ಲ ಕರೀತಾ ಇರಬೇಕು. ಹಲ್ಲೆಲೂಯಾ. ಎಲ್ಲ ಸಮಾಧಾನ ಹೋಗಿ ಬರೋದಾಗಿ ಮಳೆ ಬರೋದ್ರೊಳಗೆ ಮನೆ ಹೋಗಿ ಸೇರ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕವರ್